ಪಾದಯಾತ್ರೆ ಮಾತಿನ ಮಲ್ಲ ಯುದ್ಧಕ್ಕೆ ಕಾರಣ ಆಗೋದರ ಜೊತೆಗೆ ರಿವೆಂಜ್ ಪಾಲಿಟಿಕ್ಸ್ಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ರಾಜ ಹುಲಿಯನ್ನ ಕಟ್ಟಿ ಹಾಕೋದಕ್ಕೆ ಹೌದೋ ಹುಲಿಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಹಳೆಯ ಕೇಸ್ಗಳನ್ನ ರೀಓಪನ್ ಮಾಡಿ ನಾಯಕರನ್ನ ಕಟ್ಟಿ ಹಾಕೋದಕ್ಕೆ ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ದೋಸ್ತಿಗಳನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ನಾನಾ ನೀನಾ ಪಾಲಿಟಿಕ್ಸ್ ಜೊತೆಗೆ ಮುಯ್ಯಿಗೆ ಮುಯ್ಯಿ ರಾಜಕೀಯ ರಾಜ್ಯದಲ್ಲಿ ಸದ್ಯಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಮತ್ತೆ ಪೋಕ್ಸೋ ಕೇಸ್ ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ನೋಡಿ, ಈಗಾಗಲೇ BS ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದೆ. ಈ ಪೋಕ್ಸೋ ಕೇಸ್ನಲ್ಲಿ ಸದ್ಯಕ್ಕೆ ಮಧ್ಯಂತರ ರಕ್ಷಣೆಯಲ್ಲಿದ್ದಾರೆ ಯಡಿಯೂರಪ್ಪ ಅವರು. ಇದೇ ಪೋಕ್ಸೋ ಕೇಸನ್ನ ರೀಓಪನ್ ಮಾಡೋದಕ್ಕೆ ರಣತಂತ್ರವನ್ನ ಕಾಂಗ್ರೆಸ್ ರೂಪಿಸ್ತಾ ಇದೆ. ಅಂದ್ರೆ ಪೋಕ್ಸೋ ಕೇಸನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕೊಂಡೊಯ್ಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್. ಕಾನೂನು ತಜ್ಞರ ಜೊತೆಗೆ ಅಭಿಪ್ರಾಯ ಸಂಗ್ರಹಿಸಿದೆ ಈಗಾಗಲೇ ಸರ್ಕಾರ. ಬಹುತೇಕ ಸೋಮವಾರ ಯಡಿಯೂರಪ್ಪ ವಿರುದ್ಧ ಅರ್ಜಿ ಸಲ್ಲಿಸುವ ಸಾಧ್ಯತೆ ಅಧಿಕವಾಗಿದೆ. ಅಂದ್ರೆ ಈ ಪೋಕ್ಸೋ ಕೇಸನ್ನ ರೀಓಪನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಕಾಂಗ್ರೆಸ್ ಟೀಮ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜಕಾರಣದಲ್ಲಿ ಮಾತಿಗೆ ಮಾತು, ಜಿದ್ದಿಗೆ ಜಿದ್ದು ಸಹಜ. ಆದರೆ ರಿವೆಂಜ್ ಪೊಲಿಟಿಕ್ಸ್ಗೆ ಈಗ ರಾಜ್ಯ ರಾಜಕಾರಣ ಸಾಕ್ಷಿ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿನ ರಾಜಕೀಯ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ಪಕ್ಕದ ಆಂಧ್ರ ರಾಜಕಾರಣ ನೆನಪಾಗ್ತಾ ಇದೆ. ಆಂಧ್ರದಲ್ಲಿಯೂ ಕೂಡ ಯಾವ ರೀತಿ ಜಿದ್ದಿನ ರಾಜಕಾರಣ ನಡೀತು, ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ಕೂಡ ನಡೀತಾ ಇದೆಯಾ? ಯಾಕೆ ಈ ರೀತಿಯ ಅನುಮಾನ ಶುರುವಾಗ್ತಾ ಇದೆ? ಇಲ್ಲೊಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಶುರುವಾಯಿತು ರಿವೆಂಜ್ ಪಾಲಿಟಿಕ್ಸ್. ದೋಸ್ತಿಗಳ ಹಳೆ ಕೇಸ್ ರೀಓಪನ್ಗೆ ಪ್ಲಾನ್. ಮುಡಾ ಸಂಘರ್ಷದ ಬೆಂಕಿ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸಿದೆ. ಮುಯಿಗೆ ಮುಯಿ, ಅರೆಸ್ಟ್ಗೆ ಅರೆಸ್ಟ್ ತಂತ್ರ, ರಿವೆಂಜ್ ಪಾಲಿಟಿಕ್ಸ್. ಹೌದು, ಹೀಗೊಂದು ಚರ್ಚೆ ಶುರುವಾಗಿದೆ. ಸಾಮರಸ್ಯಕ್ಕೆ ಹೆಸರಾಗಿದ್ದ ಕರ್ನಾಟಕ ಪಾಲಿಟಿಕ್ಸ್ ರಿವೆಂಜ್ ಪಾಲಿಟಿಕ್ಸ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಸಿಕ್ಕಿಸಿಕೊಳ್ಳಲು ಹೋದ ದೋಸ್ತಿಗಳಿಗೆ ತಮ್ಮ ಹಳೆ ಕೇಸ್ ರೀಓಪನ್ ಆಗೋ ಸಾಧ್ಯತೆ ಇದೆ. ರಾಜ ಹುಲಿಗೆ ಮತ್ತೆ ಎದುರಾಗುತ್ತಾ ಪೋಕ್ಸೋ ಸಂಕಷ್ಟ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಹಣಿಯಲು ದೋಸ್ತಿಗಳು ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ನಾಯಕರನ್ನ ಕೆಣಕಿದೆ. ಹೀಗಾಗಿ ಸಿದ್ದರಾಮಯ್ಯ ಕೂಡ ವಿರೋಧಿಗಳನ್ನ ಹತ್ತಿಕ್ಕಲು ಹಳೆ ಕೇಸ್ ರೀಓಪನ್ ಮಾಡ್ತಿದ್ದಾರಂತೆ. ಅದರಲ್ಲಿ ಮೊದಲನೆಯದಾಗಿ ಮಾಜಿ ಸಿಎಂ ಯಡಿಯೂರಪ್ಪರನ್ನೇ ಟಾರ್ಗೆಟ್ ಮಾಡಿ ಹಳೆ ಕೇಸ್ಗೆ ಮರುಜೀವ ನೀಡಲು ಸರ್ಕಾರ ಮುಂದಾಗಿದೆಯಂತೆ. ದೋಸ್ತಿ ಪಾದಯಾತ್ರೆಗೆ ಗರಂ ಆಗಿರೋ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿ ಕಾಲದ ಹಗರಣ ಹೊರಗೆ ತರಲು ಖಡಕ್ ಸೂಚನೆ ನೀಡಿದೆಯಂತೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಪೋಕ್ಸೋ ಕೇಸ್ನಲ್ಲಿ ಹೈಕೋರ್ಟ್ನ ಮಧ್ಯಂತರ ರಕ್ಷಣೆ ಹಾಗೂ ಕೋರ್ಟ್ ಹಾಜರಾತಿ ವಿನಾಯಿತಿ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ಬಿಎಸ್ವೈ ರಿಲೀಫ್ ಪ್ರಶ್ನಿಸಿ ಸುಪ್ರೀಂಗೆ ಸರ್ಕಾರ ಅರ್ಜಿ. ಪೋಕ್ಸೋ ಕೇಸ್ನಲ್ಲಿ ಸಿಐಡಿ ವಿಚಾರಣೆಗೆ ಮಾತ್ರ ಹಾಜರಾಗ್ತಿರೋ ಯಡಿಯೂರಪ್ಪನವರಿಗೆ ಶಾಕ್ ನೀಡೋಕೆ ಮುಂದಾಗಿರೋ ಸರ್ಕಾರ ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದೆಯಂತೆ. ಹೀಗಾಗಿ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆಯಂತೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ಯಡಿಯೂರಪ್ಪ ಅರೆಸ್ಟ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಯಾರು ಮೊದಲು ಅರೆಸ್ಟ್ ಆಗ್ತಾರೆ ಎಂಬ ಪ್ರಶ್ನೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಿರೋದು ಇದೇ ಕಾಂಗ್ರೆಸ್ ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ ಇದೆ. ಮಹಿಳೆಯರ ಮೇಲೆ ದರ್ಪ ತೋರಿರುವಂತಹ ವಿಚಾರ, ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂತಹ ಹಗರಣಗಳ ವಿಚಾರ, ಸ್ಕ್ಯಾಮ್ ಸರ್ಕಾರ, ಕೋಟಿ ಕೋಟಿ ಲೂಟಿ ಮಾಡಿದ ಸರ್ಕಾರ ಅಂತ ಟೀಕೆ ಮಾಡುವಂತಹ ವಿಡಿಯೋನ ಈ ಒಂದು ದೋಸ್ತಿ ನಾಯಕರು ಈಗ ರಿಲೀಸ್ ಮಾಡಿದ್ದಾರೆ. ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನು ಲಪಟಾಯಿಸಿರ್ತಕ್ಕಂಥ DK ಶಿವಕುಮಾರ್ಗೆ ನಾಗರಹವೇ ನಾನು, ಅದು ಯಡಿಯೂರಪ್ಪನವರು ಹೇಳಿದ್ದಾರೆ.
ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಏನಿದೆ ಕುಮಾರಸ್ವಾಮಿ, ನನ್ನ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ. ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ 19 ಸ್ಥಾನ ಕೊಟ್ಟಿದ್ದಾರೆ. ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ? ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ಥರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ. ಹೇಳಿದ್ದಾರೆ ಶಿವಕುಮಾರ್ ಅವರು, ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮಿಸ್ಟರ್ ಶಿವಕುಮಾರ್, ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ದೋಸ್ತಿ ನಾಯಕರು ಗುಡುಗುತ್ತಿದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ದೋಸ್ತಿ ನಾಯಕರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳಿಗೆ ಯಾವುದೇ ಕಾರಣಕ್ಕೂ ನಾನು ಹೆದರುವನಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಈಗ ದೋಸ್ತಿ ನಾಯಕರ ವಿರುದ್ಧ ಗುಡುಗಿದ್ದಲ್ಲದೆ, ನಿಮ್ಮ ಕಾಲದ ಹಗರಣಗಳನ್ನ ರೀಓಪನ್ ಮಾಡ್ತೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಗುಡುಗಿದ್ದಾರೆ. ಹಾಗಿದ್ರೆ ದೋಸ್ತಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಗುಟುರು ಹಾಕಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಜನಾಂದೋಲನ ಮಾಡಿದ್ದೇವೆ. ಅದು ಸುಳ್ಳು ಅಂತ ಜನಗಳಿಗೆ ಹೇಳಲಿಕ್ಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರವನ್ನ, ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನ ಡಿಸ್ಲಾಡ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭ್ರಮೆನಲ್ಲಿದ್ದಾರೆ. ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ. ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನಿನ್ನೆ ಕೆಲವು ಹೇಳಿದ್ದೀನಿ, ಇನ್ನೂ ಕೆಲವೆಲ್ಲ ವಿಚಾರಣೆಯಲ್ಲಿದ್ದಾವೆ. ಅದು ವರದಿ ಬಂದ ಮೇಲೆ ಅವ್ರ ಮೇಲೆಲ್ಲ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ ಇರ್ಬೋದು, ಎಲ್ಲರ ಮೇಲೂ ಕ್ರಮ ತಗೋತೀವಿ. ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಈ ಸಭೆಗೆ ಅಷ್ಟೇ ನಿಲ್ಲಲ್ಲ, ನಿಮ್ಮ ರಾಜೀನಾಮೆವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಅವರು ಹೋರಾಟ. ಈಗ ನಾನು ಇಂಥವಕ್ಕೆಲ್ಲ ಎದುರ್ಕೊಂತೀನ, ಇಂಥವಕ್ಕೆಲ್ಲ ಭಕ್ತಿನ. ನಾನು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಈ ಸುಳ್ಳು ಆರೋಪಗಳ ಮೇಲೆ ಮಾಡ್ತಕ್ಕಂಥ ಹೋರಾಟ ಅದು ಸತ್ಯ ಗೊತ್ತಾದ ಮೇಲೆ ಜನಗಳು ಅದನ್ನ ಹತ್ತಿಕ್ತಾರೆ. ನಾವು ಯು ಹ್ಯಾವ್ ಡಿಸೈಡೆಡ್ ಟು ಫೈಟ್